ಎಲ್ಲರಿಗೂ ನಮಸ್ಕಾರ. ನನ್ನ ವೀಡಿಯೋಸ್ ಎಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ನಾನು ಮಾಡ್ತಾ ಇರೋ ವಿಡಿಯೋನಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ದಯವಿಟ್ಟು ಕಮೆಂಟ್ಸ್ ಮಾಡಿ. ಏನೇ ರಾಂಗ್ ಇದ್ದರು ಅಥವಾ ನನ್ನ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಎಲ್ಲ ವೀಡಿಯೋ ನೋಡ್ತೀರಾ, ಹಾಗೆ ವೀಡಿಯೋ ನೋಡಿ ಸುಮ್ಮನೆ ಹೋಗ್ಬಿಡ್ತೀರಾ. ದಯವಿಟ್ಟು ಲೈಕ್ ಮಾಡಿ. ನಾವು ನಿಮಗೋಸ್ಕರ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀವಲ್ವ, ನಾವೇನು ರಾಂಗ್ ಮಾಡ್ತೀವಿ ಅಂತ ನಮ್ಗೆ ಅರ್ಥ ಆಗಬೇಕಲ್ವ. ಸೊ ಯಾರೇ ವೀಡಿಯೋ ನೋಡಿದ್ರು ದಯವಿಟ್ಟು ಒಂದು ಲೈಕ್ ಕೊಟ್ಟು ಹೋಗಿ. ಹಾಗೆ ಕಮೆಂಟ್ಸ್ ಕೂಡ ಮಾಡಿ, ಏನು ಚೇಂಜಸ್ ಆಗಬೇಕು ಅಂತ. ನಾವೇನಾದರೂ ತಪ್ಪು ಮಾಡಿದರೂ ಕೂಡ ಅದನ್ನು ಹೇಳಿ, ಈ ಥರ ಮಾಡಿ ಅಂತ ನಾವು ತಿದ್ಕೋತೀವಿ. ಯಾರೆಲ್ಲ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಏನು ಚೇಂಜಸ್ ಬೇಕು, ಹೇಗೆ ಏನಂತ ಹೇಳಿ ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತುಂಗ ನನಗೆ ಚಹಾ ಯಾರೂ ಮಾಡಲ್ಲ ನೋಡಿ, ಅಷ್ಟು ಚೆನ್ನಾಗಿ ಚಹಾ ಮಾಡ್ತಾಳೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಹಾ ಕುಡಿದ್ರೆ ಸಾಕಪ್ಪ, ಇಷ್ಟು ಒಂದು ಗ್ಲಾಸ್ ಕುಡಿದ್ರೆ ಅಷ್ಟು ಖುಷಿ ಕೊಡೋ ಥರ ಚಹಾ ಮಾಡಿರ್ತಾಳೆ. ಆ ಒಂದೊಂದು ಗುಟ್ಕಲ್ಲು ಕೂಡ ಅಷ್ಟು ಚೆನ್ನಾಗಿರುತ್ತೆ. ನನ್ನ ಸೊಸೆ ಹಂಗೆ ಯಾರೂ ಚಹಾ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಳಪ್ಪ. ಅತ್ತೇರು ಯಾಕೆ ಇಲ್ಲಿ ಕುತ್ಕೊಂಡಿದ್ದೀರಾ ಚಹಾ ಕುಡಿತಾ? ನೀವು ಅಲ್ಲಿ ಒಳಗೆ ಅಡುಗೆ ಮನೆಗೆ ಬರ್ಬೋದಿತ್ತಲ್ಲ, ಅಲ್ಲೇ ಕುತ್ಕೊಂಡು ಚಹಾ ಕುಡಿಬೋದಿತ್ತಲ್ಲ. ನೀವೊಬ್ಬರೇ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಮಾವರು ಇಲ್ಲ, ಯಾರೂ ಇಲ್ಲ. ಪಾಪನು ಸ್ಕೂಲ್ಗೆ ಹೋದ ಅನ್ಸುತ್ತೆ. ನೀವೊಬ್ಬರೇ ಕುತ್ಕೊಂಡು ಚಹಾ ಕುಡಿತಿದ್ರೆ ಅಲ್ಲಿ ಬಂದಿದ್ರೆ ಅಲ್ಲೇ ಕುತ್ಕೊಂಡು ಬೆಂಕಿನೂ ಇತ್ತ, ಅಲ್ಲೇ ಬೆಂಕಿ ಕಾಯಿಸ್ಕೊಂಡು ಚಹಾ ಕುಡಿಬೋದಿತ್ತಲ್ಲ ತರು. ಇಲ್ಲ ತುಂಗ, ನಾನು ಇಲ್ಲೇ ಹಿಂಗೆ ಕಸ ತೆಗೆದು ನೆಲ ಒರೆಸ್ತೆ ಅಲ್ವಾ ರೂಮ್ನ, ಹಂಗೆ ಇಲ್ಲೇ ಕುತ್ಕೊಂಡು ಚಹಾ ಕುಡಿಯೋಣ ಅಂತ ಇಲ್ಲೇ ಕುತ್ಕೊಂಡು ಚಹಾ ಕುಡಿದೆ. ನಾನು ಅಲ್ಲಿಗೆ ಅಡುಗೆ ಮನೆಗೆ ಬರಬೇಕು ಅಂದ್ಕೊಂಡಿದ್ದೆ, ನನಗೂ ಬೆಂಕಿ ಬೇಕಿತ್ತು. ಒಂಥರ ಚಳಿ ಆಗ್ತದಪ್ಪ, ಎಷ್ಟು ಚಳಿ ಇದೆ ನೋಡು. ಇವತ್ತು ಬೇರೆ ಇವಳು ಬೇರೆ ಹೇಳಿದಾಳೆ, ಸುಶೀಲಾ ಕಡ್ಕಿಗೆ ಹೋಗೋಣ ಅಂತ. ಈ ಚಳಿ ನೋಡಿದ್ರೆ ಎಷ್ಟೊತ್ತಿಗೆ ಬಿಡುತ್ತೆ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ 12:30 1 ಗಂಟೆಗಾರು ಹೊರಟು ಒಂಚೂರು ಬಿಸಿಲಿರುತ್ತೆ, ಕಡ್ಕಿಗೆ ಹೋಗಾದರೂ ಬರ್ಬೋದಿತ್ತಲ್ಲ. ಕಟ್ಕಿಗೆ ಹೋಗ್ತೀರಾ ತರೋ? ಹಂಗಿದ್ರೆ ನಾನು ಬರ್ತೀನಿ. ನಾನು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿರ್ತೀನಲ್ಲ, ನಾನು ಎಂತ ಮಾಡಲಿ? ನಾನು ನಿಮ್ಮ ಜೊತೆ ಬರ್ತೀನಿ. ಹಾಗಾದ್ರೆ ಇಬ್ಬರು ಹೋದರೆ ಒಂದು 2 ವಾರ ಕಟ್ಕಿಯಾರೋ ಬರ್ತೈತಿ. ಒಂದು ವಾರ 15 ದಿವಸ ಸುಡ್ಬೋದು. ನಾನು ಬರ್ತೀನಿ ಬಿಡ್ರಿ. ನೀವು ಒಬ್ಬರೇ ಅಂತ ಕೂಗ್ತೀರಾ ಮತ್ತೆ. ನನಗೆ ಹೇಳಿದರೆ ನಾನು ರೆಡಿ ಆಗ್ತೀನಿ. ಸರಿ, ನಾನು ಬರ್ತೀನಿ ಬಿಡ್ರಿ. ಸರಿ ತುಂಗ, ನೀನು ಬತ್ತಿ ಹಂಗಾರೆ ಚಲೋ ಆಗ್ತದ. ನಾನು ನೀನು ಇಬ್ಬರು ಸೇರಿ ಹೋದ್ರೆ ತೆಗೆ 2 ವಾರ ಕಟ್ಕಿಯಾರು ಬರ್ತೈತಿ. ಕಟ್ಕೆ ಬಂದರೆ ಒಂದು ವಾರ 15 ದಿವಸ ಸುಟ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಮತ್ತು ನೀನು ಪಾಪ ಒಂದು ಸ್ಕೂಲಿಗೆ ಕಳಿಸಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನಿಂಗೆ ಸುಮ್ಮನೆ ಎಂತಗೆ ತ್ರಾಸು ಅಂತ ನಾನು ಹೇಳೋಕೆ ಹೋಗಿಲ್ಲ. ನಾನು ಒಬ್ಬಳೇ ಹೋಗಿ ತಗೊಬರೋಣ, ನಾನು ಸುಶೀಲ ಹೋಗ್ತಾರೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲ, ನೀನು ಬತ್ತಿ ಅನ್ನೋದಿದ್ರೆ ಏನು ತೊಂದರೆ ಇಲ್ಲ. ನಿಂಗೆ ಏನು ತೊಂದರೆ ಇಲ್ಲ ಅಂದರೆ ಬಾ. ಮತ್ತು ಮನೆಗೂ ಕೆಲಸ ಮಾಡ್ಕೊಂಡು ಅಲ್ಲೂ ಮಾಡೋದಂದ್ರೆ ಕಷ್ಟ ಆಗತ್ತೆ, ಅದಕ್ಕೆ ಹೇಳಿದ್ದು. ಎಂತ ಆಗಲ್ಲ ಬಿಡ್ರಿ ಅತ್ತೇರು, 1 ವಾರ ಕಟ್ಕೆ ತಂದುಬಿಟ್ರೆ ಅಂಥದ್ದು ಎಂಥ ತ್ರಾಸ ಆಗಲ್ಲ. ನಾನು ಬರ್ತೀನಿ, ನೀವು ಒಬ್ಬರೇ ಪಾಪ ಎಂತ ಹೋಗ್ತೀರಿ. 2 ಜನ ಹೋಗಿ ಬರೋಣ. ಆಮೇಲೆ ಹೆಂಗಿದ್ರು ಮಧ್ಯಾಹ್ನಕ್ಕೆ ಒಂಚೂರು ಅನ್ನ ಐತಿ, ಸಾಂಬಾರು ಐತಿ, ಸಾಕು. ಮಾವರು ಎಲ್ಲ ಹೊರಗೆ ಹೋಗ್ಯಾರೆ ಅನ್ಸುತ್ತೆ. ಮಾವರಿಗೂ ಬಂದರೆ ಅನ್ನ ಸಾಂಬಾರು ಐತಿ, ಅದು ತಿಂತಾರೆ. 3 ಜನ ಸಾಕು. ಪಾಪ ಇಲ್ಲಿ ಸ್ಕೂಲ್ ಬಿಟ್ಟು ಬರೋದು ಲೇಟ್ ಅಲ್ಲ. ಇವ್ರು ಹೆಂಗಿದ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಬಿಡ್ರಿ. ನಮ್ಮ ಮಧ್ಯಾಹ್ನಕ್ಕೆ 3 ಜನ ಸಾಕಾಗಷ್ಟು ಊಟ ಅಡುಗೆ ಐತಿ ಬಿಡ್ರಿ. ಅಲ್ಲ ತುಂಗ, ನನ್ನ ಮಗ ಎಲ್ಲ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಹೇಳ್ತಿಲ್ಲ, ಎಲ್ಲಿ ಹೋಗ್ತಾನೆ? ಎಲ್ಲ ಹೊರಗಡೆ ಹೋಗ್ತಾನೆ ಕೆಲಸಕ್ಕೆ ಅಂತ ಹೇಳ್ತಾ ಇದ್ದೆ. ಹೋಗ್ತಾನೆ ಅಥವಾ ಎಂಥದ್ದು? ತಿರು ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲ ದೂರ ಬೇರೆ ಕಡೆ ಹೋಗ್ತಾರಂತಲ್ಲ, ಫಾರಿನ್ಗೆ ಎಲ್ಲ ಹೋಗ್ತಾರಂತೆ. ಅವ್ರ ಫ್ರೆಂಡ್ ಎಲ್ಲ ಫಾರಿನಾಗೆಲ್ಲ ಒಂದು ಅಂಗಡಿ ಓಪನ್ ಮಾಡೋಣಂತೆ. ಅವನೇನೋ ಹೇಳಿದ್ನಂತೆ, ಬಾ ಇಲ್ಲೇ ಕೆಲಸ ಮಾಡೋಣ ಇಬ್ಬರು ಸೇರಿ ಅಂತೇಳಿ. ಅದು ಹೆಚ್ಚಾಗಿ ಅಲ್ಲಿಗೆ ಹೋಗ್ಬೋದೇನೋ. ನಿನ್ನೆ ರಾತ್ರಿನೂ ಹೇಳ್ತಾಯಿದ್ರು ಹೋಗ್ತೀನಿ ಅಂತ. ಅದಕ್ಕೆ ಹೋಗ್ರಿ ಅಂತ ಅಂದೆ ನಾನು. ಹೆಚ್ಚಾಗಿ ನಾಳೆ ನಾಡ್ದು ಹಿಂಗೆ ಹೋಗ್ತಾರೇನೋ, ನೋಡ್ಬೇಕು ಎಂತ ಮಾಡ್ತಾರೆ ಏನೂ ಗೊತ್ತಿಲ್ಲ. ಅಲ್ಲ, ಫಾರಿನಿಗೆ ಹಿಂಗೆ ಹೋಗ್ತೀನಿ ಅಂದರೆ ಹೋಗ್ಬಿಡ್ಬೋದು. ಅದಕ್ಕೆ ಅಂಥದ್ದು ಹೋಗೋಕ್ಕೆ ಅದೇನೋ ಹೇಳ್ತಾರಲ್ಲ, ಅದೆಂಥದ್ದು ಅಂತಂತ ಅಂತಾರಲ್ಲ, ವಿಮಾನ ಹತ್ತಕ್ಕೆಲ್ಲ ಏನೇನೋ ಬೇಕಲ್ಲ, ಅದೆಲ್ಲ ಆಗೈತಾ ಒಂದು? ಪಾಸ್ಪೋರ್ಟು ಅದೆಲ್ಲ ಅವ್ರು ಮುಂಚೆನೇ ಇತ್ತಳ್ರಿ ಇದ್ರು. ಫಸ್ಟಿಗೆ ಅವ್ರು ಕಾಲೇಜ್ ಬಿಟ್ಟಾಗಲೇ ಏನೋ ಮಾಡ್ಕೊಂಡಿದ್ರಂತೆ. ಪಾಸ್ಪೋರ್ಟ್ ಎಲ್ಲ ಐತಿ. ಅವನೇನೋ ಅವ್ನ ಫ್ರೆಂಡ್ ಏನೋ ವೀಸಾ ಕಳಿಸೇನಿರ್ಬೇಕು ಹೆಚ್ಚಾಗಿ. ಇದ್ರ ಮೇಲೆ ಹೋಗ್ತಾರೆ. ಎಲ್ಲ ರೆಡಿ ಐತೆ, ಅವರು ರೆಡಿ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಸರಿ ಆಯ್ತು ಬಿಡು, ಹೋಗೋದಾರು ಹೋಗಿ ಬರಲಿ. ನಮಗೂ ಒಂಚೂರು ಇದಾಗುತ್ತೆ, ಮನೆಗಿನೇ ಕಟ್ಕೊಂಡು ಮನೆ ಕಡೆ ಒಂಚೂರು ಇಂಪ್ರೂವ್ ಆಗ್ಬೋದು. ಇಲ್ಲಿ ಕುತ್ಕೊಂಡು ಎಂತ ಮಾಡ್ತಾನೆ ಬಿಡು. ಇಲ್ಲಿ ಕೂಡ ಒಂದು 500 ರೂಪಾಯಿ ಸಂಬಳ ಪಾಪ. ನನ್ನ ಮಗ ಎಷ್ಟು ಕಷ್ಟಪಡ್ತಾರೆ, ಮನೆ ಕಡೆನೂ ನೋಡ್ಕೋಬೇಕು, ಹೊರಗೂ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ ಪಾಪ. ಒಂದು 2 ವರ್ಷ ಇದ್ದು ಬರಲಿ ಬಿಡು. ನಿಂಗೇನು ತೊಂದರೆ ಇಲ್ಲ ತಾನೇ? ಅವನು ಹೋದರೆ ಅವ್ನು 2 ವರ್ಷ ಇದ್ದು ಬರಲಿ ಅಥವಾ ಮನೆಗಿನೇ ಕಟ್ಕೊಂಡು ನಾವು ಒಂಚೂರು ಮಕ ಎತ್ತಕ್ಕಾಗತ್ತೆ. ಇಲ್ಲ ಅಂದರೆ ನೋಡು ಕಷ್ಟಪಡ್ಬೇಕಾಗತ್ತೆ. ಹಿಂಗೇನೆ ನಿಂಗೇನು ತೊಂದರೆ ಇಲ್ಲ ಅಂದರೆ ಓಕೆ ಹೋಗು ಅಂತ ಹೇಳು. ಇಲ್ಲ ಅಂದರೆ ಬೇಡ ಬಿಡು, ಇಲ್ಲೇ ಇರ್ತಾನೆ. ಹಾಗೇನಿಲ್ಲ ತಿರು, ನಾನು ಹೋಗಿ ಬರಲಿ ಅಂತಲೇ ಹೇಗಿದ್ರು ಪಾಪ ಒಂಚೂರು ದೊಡ್ಡವನಾಗಿರಲ್ಲ. ನೀವು ಇರ್ತೀರಾ, ಮಾವರು ಇರ್ತೀರಾ, ನನಗೇನು ತೊಂದರೆ ಇಲ್ಲ ಬಿಡಿ. ಅವರೊಂದು 2 ವರ್ಷ ಹೋಗಿ ಬಂದಿರುತ್ತೆ, ನಮ್ಮ ಕಷ್ಟನಾದ್ರು ತೀರ್ತತಾನೆ. ಅದಕ್ಕೆ ಹೋಗಲಿ ಅಂತ ಹೇಳ್ತಾ ಇದ್ದೀನಿ. ನಮಗೂ ಆಸೆ ಇರುತ್ತಲ್ರಿ, ನಾವು ಏನಾದ್ರು ಮಾಡ್ಕೋಬೇಕಂತ. ಅದಕ್ಕೆ ಹೋಗೋದಾರು ಹೋಗಿ ಬರ್ರಿ ಅಂತ ಅಂದಿದ್ದೀನಿ. ಗಿರ್ಜಕ್ಕ ಎಂತ ಮಾಡ್ತಾಯಿದ್ದೀರಿ?
ಒಳಗಿದ್ದೀರಾ ಎಂಥದ್ದು? ಹ್ಞೂ ಸುಶೀಲಾ, ಒಳಗೆ ಕುತ್ಕೊಂಡಿದ್ದೀನಿ ಬಾ. ಏನು ಗಿರ್ಜಕ್ಕ, ಚಾ ಕುಡಿತಿದ್ಯಾ? ಈ ಚಳಿಗಂತೂ ಬಿಡೆ ಗಿರ್ಜಕ್ಕ, ಎಷ್ಟು ಚಾ ಕುಡಿದ್ರು ಬೇಕು ಬೇಕು ಅನ್ಸತಿ. ಎಂಥ ಚಳಿ ಮರತಿ, ಸುಡುಗಾಡು ಮಕ್ಕಳು ಚಳಿ. ಹ್ಞೂ ಸುಶೀಲಾ, ಚಾ ಕುಡಿತಾ ಇದ್ದೀನಿ. ಚಳಿ ಅಂದರೆ ಚಳಿ ಅಲ್ಲ, ಅದಕ್ಕೆ ಚಾ ಕುಡಿತಾ ಇದ್ದೀನಿ. ತುಂಗ ಇದು ಸುಶೀಲಾಗ ಒಂದು ಗ್ಲಾಸ್ ಚಾ ತಗೋ ಹೋಗು. ಸರಿ ಅತ್ತೇರ, ಆಯಿತು. ಬಾ ಸುಶೀಲಕ್ಕ, ಕುತ್ಕೊಳ್ಳಿ. ನಿಮ್ಗೊಂದು ಗ್ಲಾಸ್ ಚಾ ತಗೋಬತ್ತೀನಿ, ಇಲ್ಲೇ ಕುತ್ಕೊಂಡಿರಿ, ಬರ್ತೀನಿ. ಏನು ಸುಶೀಲಾ, ಈ ಕಡೆ ಬಂದ್ಬಿಟ್ಟಿದ್ಯಾ? ಏನು ಎಂತ ಮಾಡ್ತಿದ್ದೆ? ತಿಂಡಿ ಗಿಂಡಿ ಎಲ್ಲ ಆಯ್ತಾ? ಏನು ತಿಂಡಿ ಮಾಡಿದೆ? ಹ್ಞೂ ಗಿರ್ಜಕ್ಕ, ತಿಂಡಿ ಗಿಂಡಿ ಎಲ್ಲ ಮುಗಿಸಿ ಬಂದೆ. ನಮ್ಮನೆ ಹುಡುಗರು ಬೇರೆ ಶಾಲೆ ಹೋಗವಲ್ಲ, ಅದಕ್ಕೆ ಬೇಗ ತಿಂಡಿ ಮುಗಿಸಿ ಬಂದೆ. ಇಲ್ಲ ಅಂದರೆ ಎಲ್ಲಿ ಅವಕ್ಕೆ ಮತ್ತು ಉಪವಾಸ ಹೋಗವು. ನಾನು ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡಿಕೊಟ್ರೆ, ರೊಟ್ಟಿ ಗಿಟ್ಟಿ ಮಾಡಿಕೊಟ್ರೆ ತಿನ್ಕೊಂಡ್ಬಿಡ್ತವೆ. ಇನ್ನೇನು 4-4 ತನಕ ಬರೋದಿಲ್ಲಲ್ಲ. ಅದಕ್ಕೆ ನಮ್ಮನೆ ಹುಡುಗರು ಶಾಲೆ ಹೋಗೋದಕ್ಕಾಗಿ ಬೇಗ ತಿಂಡಿ ಆಗತ್ತೆ ನೋಡು. ನಾನು ತಿಂಡಿ ಮುಗಿಸ್ದೆ ಬಂದೆ. ನಿನ್ನೆ ಮೊನ್ನೆ ಹೇಳ್ದಲ್ಲ ಕಟ್ಗೆ ಹೋಗೋಣ ಗಿರ್ಜಕ್ಕ ಅಂತೇಳಿ, ಅದಕ್ಕೆ ಬತ್ತೀಯೇ ಇಲ್ಲ ಅಂತ ಕೇಳ್ಕೆ ಹೋಗೋಣ ಅಂತ ಬಂದೆ. ಬೇಗ ಅಲ್ಲಿ ಗುಡ್ಡೆ ಹತ್ರ ಹೋಗ್ಬಿಟ್ಟು ಕಟ್ಕೆ ಬರೋಣ. ಏನೋ ಪ್ಲಾಂಟೇಶನ್ ಕಟಾವಾಗೈತೆ ಏನೋ ಅಂತ ಇದ್ರು. ನೋಡೋಣ, ನಮಗೇನು ಇಟ್ಟಾರೋ ಇಲ್ಲ ಗೊತ್ತಿಲ್ಲ. ಈ ಜನ ಅಂತೂ ಗೊತ್ತಲ್ಲ, ಒಂದು ಕಟ್ಟಿಗೆ ಗಿಟ್ಕೆ ಕಡ್ದಾರೆ, ಇದು ಫಾರೆಸ್ಟ್ ಖಾತೆರು ಬಂದು ಕಡ್ದು ಬಿಟ್ಟಾರಂದ್ರೆ ಇವರೇ ಹೋಗಿ ಎಲ್ಲ ಗುಡ್ಡೆ ಇಕ್ಕಿ ಬಿಡ್ತಾರೆ. ಅದಕ್ಕೆ ಮುಂಚೆ ಹೋದರೆ ಪರವಾಗಿಲ್ಲ ಮರೈತಿ. ಲೇಟಾಗಿ ಹೋಗ್ಬಿಟ್ರಂತೂ ಎಲ್ಲ ಬಂದು ಇಡೀ ಊರು ಕೇರೆಲ್ಲ ಬಂದು ಕಟ್ಕೋಕತ್ತಂತೆ. ಅದಕ್ಕೆ ಹೋಗೋಣ ನಾನು ನೀನಿಬ್ಬರು ಅಂತ ಕೇಳೋಣ, ಏನು ಬತ್ತೀಯೇ ಇಲ್ಲ ಅಂತ ಕೇಳೋಣ ಅಂತ ಬಂದೆ. ಇಲ್ಲ ಇಲ್ಲ ಬತ್ನಿ, ನಾನು ನನ್ನ ಸೊಸೆ ಇಬ್ಬರು ಬರ್ತೀವಿ. ಹೋಗೋಣ, ನಮಗೂ ಕಟ್ಟಿಗೆ ಬೇಕೇ. ಈ ಕಟ್ಟಿಗೆ ಮಾಡ್ಕಿಲ್ಲ ಅಂದರೆ ಮಾಡೋದ ಸ್ಟಾರ್ಟ್ ಆತಂದ್ರೆ ಮುಗಿದ ಕತೆ. ಮತ್ತು ಈಗ ಒಂಚೂರು ಕಟ್ಟಿಗೆ ಗುಡ್ಡೆ ಹಾಕಿದ್ರೆ ಹಾಕಿಬೇಕು, ಆಮೇಲೆ ಎಲ್ಲ ಕತೆ. ಅದಕ್ಕೆ ನಾನು ಒಬ್ಬಳೇ ಬರೋಣ ಅಂತ ಅನ್ಕೊಂಡೆ. ನಾನು ತುಂಗಕ್ಕೆ ಸುಮ್ಮನೆ ಹಿಂಗೆ ಹೇಳ್ದೆ ಕಟ್ಟಿಗೆ ಹೋಗೋದಂತ. ಹಂಗೆ ನಾನು ಬರ್ತೀನಿ ಹತ್ತಿರ ಒಂದು. ಸರಿ ಆಯಿತು ಬಾ ಅಂದೆ. ನಾನು ಅವಳು ಇಬ್ಬರು ಬರ್ತೀವಿ. ನಾನು ಒಂಚೂರು ತಿಂಡಿ ಆಗಲ್ಲ, ತಿಂಡಿ ತಿನ್ಕೊಂಡು ಬರೋಣ ಅಂತ ಇದ್ದೆ. ಚಳಿ ಬೇರೆಲ್ಲ, ಬಿಸಿಲು ಬೇರೆ ಬಂದಿಲ್ಲ. ಅದಕ್ಕೆ ನಾನು ನೋಡ್ತಾ ಇದ್ದೆ, ಒಂಚೂರು ಬಿಸಿಲು ಮಕ್ಕ ಕಂಡ್ರೆ ನೋಡು ಹೋಗೋಣ ಬಿಡು. ಚಾ ಬ್ಯಾಡಾಗಿತ್ತು ತುಂಗ, ನಾ ತಿಂಡಿ ತಿಂದು ಬಂದಿದ್ದೆ. ಚಾ ಏನು ಬ್ಯಾಡಾಗಿತ್ತು, ನೀನು ಹಂಗೆ ಬರ್ಬೇಕಾ? ಇರಲಿ ಬಿಡಿ ಸುಶೀಲಕ್ಕ, ನೀವೇನು ಯಾವಾಗಲೂ ನಮ್ಮ ಮನೆಗೇನು ಚಾ ಕುಡಿಯೋಕೆ ಬರ್ತೀರಾ? ನಾವೇನು ನಿಮಗೋಸ್ಕರ ಏನು ಚಾ ಮಾಡಿಲ್ಲ, ನಮ್ಮ ಮನೇಲೆ ಚಾ ಮಾಡಿದಿತ್ತು. ಅತ್ತೆರಿಗೂ ಒಂದು ಗ್ಲಾಸ್ ಆವಾಗಲೇ ಕೊಟ್ಟು ಕಳಿಸಿದ್ದೆ, ಅದರಲ್ಲೇ ಇತ್ತು, ನಿಮಗೆ ಕೊಟ್ಟಿದ್ದೀನಿ ತಗೊಳ್ರಿ. ನಿಮಗೆ ಅಂತ ನಾನೇನು ಸ್ಪೆಷಲಾಗಿ ಮಾಡಿಲ್ಲ. ಎಂಥ ಚಳಿನೇ ಸುಶೀಲಾ, ಈ ಚಳಿಗಂತೂ ಎಷ್ಟು ಚಹಾ ಕುಡಿದ್ರೂ ಸಾಕಾಗೋದಿಲ್ಲ ನೋಡು. ನಾನಂತೂ ದಿವ್ಸಕ್ಕೊಂದು 5-6 ಗ್ಲಾಸ್ ಚಹಾ ಆಗ್ಬಿಡ್ತವೆ. ಪುಣ್ಯಕ್ಕೆ ಇವಳು ಮಾಡಿ ಕೊಡ್ತಾಳೆ, ಕುಡಿತೀನಿ ಅಷ್ಟೇ. ನಾನೇ ಮಾಡಿಕೆ ನನಗಿನ ಮಾತ್ರ ದೇವರನ್ನೇ ಮಡಿಕೆ ಕುಡಿತಿರ್ಲಿಲ್ಲ. ನನ್ನ ಸೊಸೆ ಒಂಚೂರು ಪಾಪ ನಾ ಕೇಳಿದಾಗಲ್ಲ ಚಹಾ ಮಾಡಿಕೊಡ್ತಾಳೆ, ಅದಕ್ಕೆ ಪರವಾಗಿಲ್ಲ. ಈ ಚಳಿಗಂತೂ ಎಷ್ಟು ಚಹಾ ಕುಡಿದ್ರೂ ಬೇಕು ನೋಡು. ತಗೊಳ್ಳಿ ಸುಶೀಲಕ್ಕ, ಸ್ವಲ್ಪ ಬಿಸಿ ಐತೆ, ಹುಷಾರು. ತುಂಗ, ಚಾ ಭಾಳ ಚಲೋ ಐತೆ ಕಣೆ, ಭಾಳ ಚೆನ್ನಾಗಿ ಮಾಡ್ತೀವಿ ಚಾ. ನಾನಂತೂ ಈ ಥರ ಚಾ ನಮ್ಮ ಮನೆಗಂತೂ ಒಂದು ದಿವಸನೂ ಮಾಡಿಲ್ಲ ನೋಡು. ಯಾರು ಮಾಡಿದ್ದು ಕುಡಿದು ಅಷ್ಟು ಚಲೋ ಐತೆ ನೋಡು. ಚಾ ಮಾತ್ರ ಭಾಳ ಚಲೋ ಐತೆ. ಹಾಂ, ನಮ್ಮನೆ ತುಂಗ ಚಲೋ ಚಾ ಮಾಡ್ತಾಳೆ. ಅದಕ್ಕೋಸ್ಕರ ನಾನು ದಿವ್ಸಕ್ಕೊಂದು 5-6 ಚಾ ಹಾಕವ ನೋಡು. ಅವಳು ಭಾಳ ಚಲೋ ಚಾ ಮಾಡ್ತಾಳೆ. ಅದಕ್ಕೋಸ್ಕರನೇ ಅವಳು ಚಾ ಚಲೋ ಮಾಡೋದಕ್ಕೆ ನಾನು ಪದೇ ಪದೇ ಕೇಳ್ತಾನೆ ಇರ್ತೀನಿ, ಚಾ ಕೊಡು ತುಂಗ, ಚಾ ಕೊಡು ತುಂಗ ಅಂತ. ಹಾಗೇನು ಬಿಡಿ ಸುಶೀಲಕ್ಕ, ನೀವೆಲ್ಲ ಮಾಡ್ದಂಗೆ ನಾನು ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಚಾ ಒಂಚೂರು ಚಲೋ ಆಗತ್ತೆ. ನೀವು ಹೆಂಗೆ ಮಾಡ್ತೀರಿ, ಕುದಿಸಿ ಇರಿಸಿ ಹೆಂಗೆ ನೀರಿಗೆಲ್ಲ ಸೊಪ್ಪಾಕಿ ಹೆಂಗೆ ಮಾಡ್ತೀರ, ನಾನು ಹಿಂಗೆ ಮಾಡ್ತೀನಿ ಅಷ್ಟೇ. ನಾನೆಂಥ ಸ್ಪೆಷಲಾಗಿ ಅಂಥದ್ದು ಮಾಡೋಕ್ಕೆ ಹೋಗಲ್ಲ ಸುಶೀಲಕ್ಕ. ಚೆನ್ನಾಗೈತೆ ಬಿಡು ಟೀ, ಆದರೂ ತುಂಬ ಚೆನ್ನಾಗಿ ಮಾಡ್ತೀಯ ಬಿಡು ತುಂಗ. ಅಲ್ಲೇ ಸುಶೀಲಾ, ಅಲ್ಲೋ ಕಟ್ಗೆ ಕಟ್ಕೊಬರೋಣ ಅಂದೆಲ್ಲ, ಅಲ್ಲೆಲ್ಲ ಫಾರೆಸ್ಟ್ ಖಾತೆರೆಲ್ಲ ಇರೋದಿಲ್ಲ. ಫಾರೆಸ್ಟ್ ಖಾತೆರ ಮತ್ತು ನಾವೇನಾದ್ರು ಕಟ್ಗೆ ಕಡೆಗೆ ಹೋಗಿವೆ ಅಂತ ಗೊತ್ತಾದರೆ ಅವ್ರು ನಮ್ಮನ್ನು ಬೆರ್ಸ್ಗಿ ಬಂದ್ಬಿಟ್ಟಾರೆ ಮರೀತಿ. ಮತ್ತೆ ಅಂತ ಬೇಕು ಅಡ್ಡಿಲ್ಲ ಅಂತ ಅಲ್ಲೋ ಕಟ್ಗೆ ಕಡೆಗೆ. ನಂಗಂತೂ ನೋಡು ಓಡೋಕ್ಕಾಗೋದಿಲ್ಲ, ಅದಕ್ಕೆ ಹೇಳಿದ್. ಮತ್ತೆ ಅವರು ಕಟ್ಗೆ ಕಡೆಗೆ ಯಾಕೆ ಬಂದರೆ ಅಂತ ಜಗಳ ಮಾಡ್ರೆ ನಾವು ಎಂತ ಮಾಡೋಣ? ಅವ್ರೇನಾದ್ರು ಅಡ್ಡಿಲ್ಲ ಅಂದರೆ ಹೋಗ್ಬೋದಿತ್ತು. ಎಂತ ಮಾಡ್ತಾರೆ ಏನೋ ಗೊತ್ತಿಲ್ಲಲ್ಲ. ಗಿರ್ಜಕ್ಕ ಹಾಗೇನಿಲ್ಲ ಗಿರ್ಜಕ್ಕ, ಎಲ್ಲ ಇಡೀ ಊರು ಕೇರೆಲ್ಲ ಹೋಗಿ ಕಡಿತೈತೆ. ಫಾರೆಸ್ಟ್ ಖಾತೆರೆ ಅವ್ರಿಗೆ ಬ್ಯಾಡ್ದಾರನ್ನ ಬಿಟ್ಟು ಹೋಗ್ಯಾರೆ. ಅವ್ರಿಗೆ ಬೇಕಾಗಿದ್ದೆಲ್ಲ ಕಟ್ ಮಾಡ್ಕೊಂಡು ಅವ್ರು ಲೋಡ್ ಮಾಡ್ಕೊ ತಗೋಗ್ತಾರೆ. ಈಗ ಬ್ಯಾಡ್ದಾರ ಜಿಗ್ಗು ಪಗ್ಗು ಅಂಕು ಡೊಂಕ ಇರ್ತಾವಲ್ಲ, ಅವನ್ನೆಲ್ಲ ಇಲ್ಲೇ ಒಗ್ದು ಹೋಗ್ತಾರೆ. ಇಡೀ ಊರವರೆಲ್ಲ ಹೋಗಿ ಅಲ್ಲಿ ಸಾವಿರಕ್ಕಿಂದು ಅವರಿಗೆ ಕಡಿಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊ ಬರ್ತಾ ಇದ್ದಾರೆ. ಇನ್ನು ನಮ್ಮಿಬ್ರು ಓಡಿಸ್ತಾರೇನೆ. ಸುಮ್ಮನೆ ಹೋಗಿ ಬರೋಣ ಬಾ, ಏನಾಗೋದಿಲ್ಲ. ನನಗೂ ಕಟ್ಟಿಗೆ ಖಾಲಿಯಾಗವೆ. ಇಡೀ ಊರವರೆಲ್ಲ ತಂದು ಗುಡ್ಡೆ ಹಾಕಿಂತ ಇದ್ದಾರೆ. ನಾವು ತಗೊಬರೋಣ ಬಾ, ನಮ್ಗೆ ಯಾರು ಏನು ಮಾಡ್ತಾರೆ ಬಾ. ಈಗ ತುಂಗ, ನೀನು ರೆಡಿ ಆಗು, ಬೇಗ ಹೋಗೋಣ. ಮತ್ತು ಲೇಟ್ ಆಗೋದ್ರೆ ಲೇಟ್ ಆಗ್ಬಿಡುತ್ತೆ. ಬಿಸಿಲು ಮೇಲೆ 3 ಗಂಟೆ ಆಗೋದ್ರೆ ನೆತ್ತಿ ಮೇಲೆ ಬಂದ್ಬಿಡುತ್ತೆ. ಆ ಬಿಸಿಲಾಗೆಲ್ಲ ಕಟ್ಗೆ ಕಡಿಯೋಕೆ ಹೋಗೋದಿಲ್ಲ, ಹೊತ್ಕೊಬರೋಕೆ ಹೋಗೋದಿಲ್ಲ. ಒಂದು ಕೆಲಸ ಮಾಡೋಣ, ಕಟ್ಗೆ ಕಡ್ದು ಆಮೇಲೆ ಸಾಯಂಕಾಲ ಅಷ್ಟೊತ್ತಿಗೆ ಹೊತ್ಕೊಬರೋಕೆ ಹೋಗೋಣಂತೆ. ಬೇಗ ರೆಡಿ ಆಗ್ರಿ, ಟೈಮ್ ಬೇರೆ ಆಗೋದು. ಸರಿ ಸುಶೀಲಾ, ನಾನು ತಿಂಡಿ ತಿಂದು ರೆಡಿ ಆಗ್ತೀನಿ. ತುಂಗ ನಿಂದು ತಿಂಡಿ, ನಾನು ನೀನು ಇಬ್ಬರು ತಿಂಡಿ ತಿಂದು ಹೊರಡೋಣ. ಮತ್ತೆ ಟೈಮ್ ಆದರೆ ಟೈಮ್ ಮಾಡ್ಕೊಳ್ಳೋದು ಬೇಡ. ಇಬ್ಬರು ಹೋಗಿ ಬೇಗ ಬರೋಣ. ಪಾಪು ಬರೋ ಅಷ್ಟೊತ್ತಿಗೆ ಬಂದ್ಬಿಡೋಣ ಬಾ.